ಯದಾ ಯದಾ ಹಿ ಧರ್ಮಸ್ಯ ಬೆಟ್ಟ ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗಿದೆ, ಹಿಂದೂಗಳ ಆಸ್ತಿ ಏನಲ್ಲ. ಗ್ಲಾನಿರ್ಭವತಿ ಭಾರತ. ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮಯ. ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ನಾನು 7 ವರ್ಷದ ಅಸೆಂಬ್ಲಿನಲ್ಲಿ ನೀವು ಯಾರಿಗೆ ಗೋಮಾಂಸ ತಿನ್ನಬೇಡಿ ಅಂತ ಹೇಳಕ್ಕೆ, ನಾನು ಹಿಂದೂ, ನಾನು ತಿಂದಿಲ್ಲ ಇವತ್ತಿನವರೆಗೆ ಗೋಮಾಂಸನ. ತಿನ್ಬೇಕು ಅಂದ್ರೆ ಚಿಂತಿನಿ ನೀ ಯಾವ ಅಂತ ಹೇಳಕ್ಕೆ ಅಂತ ಹೇಳಿದೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ಥರ ಮಾತಾಡೋಣ, ನಾವು ವೋಟ್ ಹಾಕಿ ಆಯ್ಕೆ ಮಾಡಿ ರಾಜ್ಯ ಆಳಕ್ಕೆ ಅಂತ ಕಳ್ಸ್ಕೊಡಿದೀವಿ. ಅಲ್ಲ, ನಾನು ತುಂಬ ಇಂಟರ್ವ್ಯೂಗಳನ್ನ ನೋಡ್ತಾ ಇದ್ದೀನಿ. ಇವಾಗ ಒಂದು 3 ರಿಂದ 4 ತಿಂಗಳಿಂದ ಯಾವುದೇ ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ, ಹಿಂದೂಗಳ ಬಗ್ಗೆ, ಹಿಂದೂ ದೇವಸ್ಥಾನದ ಬಗ್ಗೆ ಮರ್ಯಾದೆ ಇಲ್ಲದೇ ತುಂಬ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ನೋಡಿ, ನಾವು ಮರ್ಯಾದೆ ಕೊಡ್ತಾ ಇರೋದು ನಿಮಗಲ್ಲ, ನಿಮ್ಮ ಪದವಿಗೆ. ಅದ್ರ ಮಂತ್ರಿ ಪದವಿ ಆಗಿರ್ಬೋದು, ಮುಖ್ಯಮಂತ್ರಿ ಪದವಿ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ನಾವು ಮರ್ಯಾದೆ ಕೊಡ್ತಾ ಇರೋದು ಆ ಪದವಿಗೆ. ದಯವಿಟ್ಟು ನಿಮ್ಮ ಕೈಲಿ ಆದರೆ ಅದನ್ನು ಉಳಿಸ್ಕೊಳ್ಳಿ. ಮಾತಾಡೋಕ್ಕೆ ಮೈಕ್ ಸಿಗುತ್ತೆ ಅಂದ ತಕ್ಷಣ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಸ್ವಲ್ಪ ನಿಮ್ಮ ಪದ ಬಳಕೆ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ ತುಂಬ ಒಳ್ಳೆಯದು, ತುಂಬಾ ಒಳ್ಳೆಯದು. ನಾನು ಇವತ್ತು ಈ ವಿಡಿಯೋನ ಚಾಮುಂಡಿ ಬೆಟ್ಟದಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದು. ಆದರೆ ಇವತ್ತು ನಮ್ಮ ಪ್ರೆಸಿಡೆಂಟ್ ಅವರು ಬಂದಿದ್ದಾರೆ ಅಂತ ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಇಲ್ಲ. ಆದ್ದರಿಂದ ಅದು ಪಕ್ಕದಲ್ಲಿರೋ ಹೈವೇಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ. ಸರ್ ನಮಸ್ಕಾರ, ಹಿಂದೂಗಳ ಆಸ್ತಿ ಅಲ್ಲ ಅಂದಮೇಲೆ ಅದನ್ನು ಮುಜರಾಯಿ ಇಲಾಖೆಗೆ ಯಾಕೆ ತಗೊಂಡಿದ್ದೀರಾ? ಬಿಟ್ಬಿಡಿ, ಮುಜರಾಯಿ ಇಲಾಖೆಯಿಂದ ಬಿಟ್ಬಿಡಿ ದೇವಸ್ಥಾನನ. ನಮ್ಮ ದೇವಸ್ಥಾನ ನಾವು ಹಿಂದೂಗಳ ಆಸ್ತಿ ಅಲ್ಲ ಅಂದಮೇಲೆ ನೀವು ಯಾವ ಅಧಿಕಾರದ ಮೇಲೆ ತಗೊಂಡಿದ್ದೀರಾ? ಅದನ್ನು ನೀವು ತಗೊಳ್ಳೋದು ಬರೀ ಹಿಂದೂ ದೇವಸ್ಥಾನಗಳನ್ನ ಮಾತ್ರ ತಾನೇ. ದೇವಸ್ಥಾನನ ಸರ್ಕಾರಕ್ಕೆ ವಹಿಸ್ಕೊಂಡು, ದೇವಸ್ಥಾನ ಜಾಗಗಳನ್ನ ಸರ್ಕಾರಕ್ಕೆ ವಹಿಸ್ಕೊಂಡು, ಆ ಜಾಗನೆಲ್ಲ ನುಂಗಿ ನೀರು ಕುಡ್ದಾದ್ಮೇಲೆ ಇವಾಗ ಬರೋ ಮಾತುಗಳು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿನಾ? ಸರ್, ಚಾಮುಂಡಿ ಬೆಟ್ಟ ನಿಮ್ಮ ಮನೆ ಆಸ್ತಿನಾ? ಇವಾಗ ಬೇಕಾಬಿಟ್ಟು ಹೆಂಗೆ ಬೇಕಂಗೆ ಮಾತಾಡೋಕ್ಕೆ? ಹಾಂ, ಪ್ರತಿಯೊಂದಕ್ಕೂ, ಪ್ರತಿ ಮಾತುಗೂ ಸ್ವಲ್ಪ ಲಿಮಿಟ್ ಅಂತ ಇರುತ್ತೆ ಸರ್. ನಾನು ಈ ಧರ್ಮನ ಅಡ್ಡ ತರ್ತಾ ಇದ್ದೀನಿ ಅಂದ್ಕೋಬೇಡಿ. ಬೇರೆ ಧರ್ಮದ ಬಗ್ಗೆ ನಿಮ್ಮ ಬಾಯಲ್ಲಿ ಇಷ್ಟು ಈಸಿಯಾಗಿ ಮಾತುಗಳು ಬರಲ್ಲ. ಅದು ಯಾವುದೇ ಧರ್ಮ ಆಗಿರಲಿ, ಇಷ್ಟು ಈಸಿಯಾಗಿ ಬರಲ್ಲ. ಅದೇ ಹಿಂದೂ ದೇವಸ್ಥಾನ, ಹಿಂದೂಗಳ ಆಚರಣೆ ಅಂದರೆ ಈ ಥರ ಬೇಕಾಬಿಟ್ಟು ಮಾತುಗಳು, ಪದ ಬಳಕೆಗಳು ಇಡೀ ನಿಮ್ಮ ಸರ್ಕಾರದಲ್ಲೇ ಬಂದ್ಬಿಡುತ್ತೆ. ಅದು ಈಸಿಯಾಗಿ ಹೇಗೆ ಸರ್? ಹೇಗೆ ಸಾಧ್ಯ ಅದು? ಬರೀ ಹಿಂದೂ ದೇವಸ್ಥಾನ, ಹಿಂದೂಗಳ ಆಚರಣೆ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡೋಕ್ಕೆ ಹೇಗೆ ಸಾಧ್ಯ? ಓಹೋ, ನಾವು ಯಾರು ಏನೂ ಕೇಳಲ್ಲ, ನೀವು ಹೇಳೋದು ಸುಮ್ಮನಿರ್ತೀವಿ ಅಂತಾನಾ? ಸರ್, ಶ್ರೀಕೃಷ್ಣ ಒಂದು ಮಾತು ಹೇಳ್ತಾನೆ, ನಿನ್ನಿಂದ ನನಗೆ ಕೆಟ್ಟದಾಗ್ತಾ ಇದೆ ಅಂದರೆ ಅದು ನಿನ್ನ ಕರ್ಮ, ನನ್ನಿಂದ ನಿನಗೆ ಕೆಟ್ಟದಾಗ್ತಾ ಇಲ್ಲ ಅಂದರೆ ಅದು ನನ್ನ ಧರ್ಮ ಅಂತ. ಹಾಗೇನೆ ಸರ್, ನಿಮ್ಮಿಂದ ನಮ್ಮ ಹಿಂದೂ ದೇವಸ್ಥಾನಕ್ಕೆ, ಹಿಂದೂಗಳಿಗೆ ಕೆಟ್ಟದಾಗ್ತಾ ಇದೆ ಅಂದರೆ ಅದು ನಿಮ್ಮ ಕರ್ಮ. ಅದೇ ಹಿಂದೂಗಳಿಂದ, ಹಿಂದೂ ದೇವಸ್ಥಾನದಿಂದ ನಿಮಗೆ ಒಳ್ಳೆಯದೇ ಆಗ್ತಾ ಇದೆ ಅಂದರೆ ಅದು ನಮ್ಮ ಧರ್ಮ. ಸರ್, ಯಾವುದನ್ನು ಕೇಳಲ್ಲ, ನೀವು ಹೇಳಿದ್ಕೆಲ್ಲ ಸುಮ್ಮನಿರ್ತೀವಿ ಅಂದರೆ ನಮ್ಮ ಕೈಲಿ ಆಗಲ್ಲ ಅಂತಲ್ಲ ಸರ್. ನಿಮ್ಮ ಪದವಿಗೆ ನಾವು ಕೊಡ್ತಾರೋ ಗೌರವ ಅದು. ಹೊಸದಾಗಿ ಇನ್ನೊಂದು ಬೇರೆ ಇಟ್ಕೊಂಡಿದ್ದೀರಾ, ಸೆಕ್ಯುಲರ್ ಸೆಕ್ಯುಲರ್ ಸೆಕ್ಯುಲರ್, ಜಾತ್ಯತೀತ. ಸುಮ್ಮನೆ ನಾನೊಂದು ಕೇಳೋದು ಎಲ್ಲರಿಗೂ, ಮುಸ್ಲಿಮ್ಸ್ ಅವರು ಅವ್ರ ಧರ್ಮದ ಬಗ್ಗೆ ಮಾತಾಡಿ ಅಥವಾ ಅವ್ರ ಧರ್ಮನ ಫಾಲೋ ಮಾಡಿದ್ರೆ ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ. ಕ್ರಿಶ್ಚಿಯನ್ಸ್ ಅವರು ಫಾಲೋ ಮಾಡಿ ಅವ್ರ ಧರ್ಮದ ಬಗ್ಗೆ ಮಾತಾಡಿದ್ರೆ ಅದರಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ. ಅದೇ ನಾವು ಹಿಂದೂಗಳು ಹಿಂದೂ ಧರ್ಮದ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಹೋರಾಟ ಮಾಡಿದ್ರೆ
ಇವನು ಇನ್ನೂ ನಮ್ಮ ದೇಶದಲ್ಲಿ ಜಾತಿ ಧರ್ಮ ಅಂತ ಹೊಡೆದಾಡ್ತಾವನೆ. ಇದು ಸೆಕ್ಯುಲರ್ ದೇಶ. ಯಾಕೆ ಸರ್ ನಮ್ಮ ಧರ್ಮದ ಬಗ್ಗೆ ನಾವು ಮಾತಾಡೋಕ್ಕೆ ಯಾವ್ದಾದ್ರು ಪರ್ಮಿಷನ್ ತೊಗೊಬೇಕಾ? ಅಥವಾ ನಮ್ಮ ಧರ್ಮದ ಬಗ್ಗೆ ಹೋರಾಟ ಮಾಡೋಕ್ಕೆ ಯಾವ್ದಾದ್ರು ಪರ್ಮಿಷನ್ ತೊಗೊಬೇಕಾ? ನಮ್ಮ ಭಾರತದಲ್ಲಿ ಒಂದು ಮಾತಿದೆ ಸರ್, ಸರ್ವಧರ್ಮ ಸಮಭಾವ ಅಂತ. ನಾವು ಎಲ್ಲ ಧರ್ಮನೂ ಸಮವಾಗಿ ನೋಡ್ತೀವಿ. ಹಾಗಂತ ನಮ್ಮ ಧರ್ಮದ ಬಗ್ಗೆ ಬಾಯಿಗೆ ಬಂದಂಗೆ ಕೀಳಾಗಿ ಮಾತಾಡಿದ್ರೆ ಸಹಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ನಮ್ಮ ರಾಜ್ಯನ ಕಾಪಾಡಿ ಅಂತ ನಿಮ್ಮ ಹತ್ರ ಕೊಟ್ಟಿರೋದು. ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಇಷ್ಟ ಬಂದಂಗೆ ಆಟ ಆಡ್ಕೊಂಡು ಯಾವುದಾದ್ರ ಬಗ್ಗೆ ಮಾತಾಡೋಕ್ಕಲ್ಲ. ಸ್ವಲ್ಪ ಇಂಟರ್ವ್ಯೂ ಕೊಡುವಾಗ ಏನು ಮಾತಾಡ್ತಾಯಿದ್ದೀನಿ, ಯಾವ ಪದ ಬಳಕೆ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಗಮನದಲ್ಲಿದ್ದರೆ ಅದು ತುಂಬಾ ಒಳ್ಳೆಯದು. ನಿಮಗೂ ಒಳ್ಳೆಯದು, ಕೇಳಿಸ್ಕೊಳ್ಳೋ ನಮಗೂ ಒಳ್ಳೆಯದು. ಅಲ್ಲ ಸರ್, ಹಿಂದೂಗಳ ನಂಬಿಕೆ ಬಗ್ಗೆ ಮಾತ್ರ ನಿಮಗೆ ಎಲ್ಲರಿಗೂ ತೊಂದರೆ. ಇನ್ನು ಯಾರ ನಂಬಿಕೆ ಬಗ್ಗೆ ನಿಮಗೆ ಯಾವ ತೊಂದರೆನೂ ಇಲ್ಲ. ನಾವು ನಂಬಿರೋ ದೇವರು, ನಾವು ನಂಬಿರೋ ಆಚರಣೆಗಳ ಮೇಲೆ ಮಾತ್ರ ನಿಮಗೆ ತೊಂದರೆ, ಅನುಮಾನ. ಅದಕ್ಕೆ ಬೇಜಾನ್ ಅವಮಾನ ಮಾಡ್ತಾಯಿದ್ದೀರಾ ಸರ್. ಸಂಭವಾಮಿ ಯುಗೆ ಯುಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರ. ಎಲ್ಲದಕ್ಕೂ ಒಂದು ಕಾಲ ಬಂದೇ ಬರುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ. ನಮ್ಮ ಚಾಮುಂಡಿ ಬೆಟ್ಟದ ಬಗ್ಗೆ ಅದು ಹಿಂದೂಗಳ ಆಸ್ತಿನಾ ಅಂತ ಮಾತಾಡಿದರು ಒಂದು ಇಂಟರ್ವ್ಯೂವಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು. ಸರ್, ಮೈಸೂರಲ್ಲಿ ಎಷ್ಟು ಜನದ ಭಾವನೆಗೆ ನೋವಾಗಿದೆ ಗೊತ್ತಾ ನಿಮ್ಮ ಮಾತಿಂದ? ಏನಾದ್ರು ಒಳ್ಳೇದು ಮಾಡಬೇಕು ಅಥವಾ ಏನಾದ್ರು ಒಂದು ಹೊಸ ಕೆಲಸ ಶುರು ಮಾಡಬೇಕು ಅಂದಾಗ ಎಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ. ಇವನ್ ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಆದರೂ ಸಾಕು. ಅದೊಂಥರ ನಮ್ಮ ಫೀಲೇ ಬೇರೆ. ಅಲ್ಲಿ ತಾಯಿ ಇದ್ದಾಳೆ, ಅವಳು ನೋಡ್ಕೊತಾಳೆ ಏನೇ ಕಷ್ಟ ಬಂದ್ರು ಅಂತ. ನಿಮ್ಮ ಮಾತು ಎಷ್ಟು ಜನದ ನಂಬಿಕೆನ ಹರ್ಟ್ ಮಾಡಿರ್ಬೋದು ಅಂತ ನೀವು ಸ್ವಲ್ಪ ಯೋಚನೆ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಹಿಂದೂಗಳ ಆಸ್ತಿ ಅಲ್ಲ ಸರ್, ಅಲ್ಲಿರೋ ದೇವಸ್ಥಾನ, ಅಲ್ಲಿ ನಡೆಯೋದು ಪೂಜೆ, ಮಂಗಳಾರತಿ ಬೆಳಗ್ತೀವಿ, ಗಂಟೆ ಸೌಂಡ್ ಬರುತ್ತೆ, ಹಿಂದೂ ದೇವಸ್ಥಾನ ಇದೆ. ನಮ್ಮ ರಾಜರ ಮನೆತನದಿಂದ ಕಿತ್ಕೊಂಡ್ಬಿಟ್ರೆ ಅದು ಸೆಕ್ಯುಲರ್ ಬೆಟ್ಟ ಆಗ್ಬಿಡುತ್ತೆ ಸರ್. ಆಗಲೇ ಎಷ್ಟೊಂದು ಬೆಟ್ಟಗಳನ್ನ ಕನ್ವರ್ಟ್ ಮಾಡಿಬಿಡ್ತೀರ. ನಮ್ಮ ಪ್ರತಾಪ್ ಸಿಂಹ ಅವರು ಸಹ ಹೇಳಿದ್ದಾರೆ, ಕಪಾಲಿ ಬೆಟ್ಟ ನೆನಪಿದೆಯಾ? ಕ್ರಿಶ್ಚಿಯನ್ ಬೆಟ್ಟ ಮಾಡಕ್ಕೆ ಬಿಟ್ರಲ್ಲ. ಈಗ ಈ ನಮ್ಮ ಚಾಮುಂಡಿ ಬೆಟ್ಟದ ಮೇಲೆ ನಿಮ್ಗೆ ಕಣ್ಣು ಬಿದ್ದಿದೆ. ನಿಮ್ಮ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಯ್ಕೆ ಆಗಿದೆ ಅಂದರೆ ರಾಜ್ಯದಲ್ಲಿ ತಂದಿರೋವಂಥ ಕೆಲಸ ಮಾಡಬೇಡಿ ಸರ್. ಯಾಕಂದರೆ ನಾವು ತುಂಬ ಜನ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ ಅನ್ನೋದು ನೋಡ್ದೇ ಒಂದಾಗಿದ್ದೀವಿ. ಎಲ್ಲ ಕಡೆನೂ ಒಂದಾಗೇ ಇದ್ದೀವಿ. ನೀವು ಪ್ರತಿ ಸರಿ ಬಂದು ಹಿಂದೂ ದೇವಸ್ಥಾನ ಅಲ್ಲ, ಹಿಂದೂ ದೇವರಲ್ಲ, ಈ ಹಿಂದೂ ಆಚರಣೆಗಳು ಸರ್ಕಾರನ ನಡೆಸ್ತಾ ಇರೋದು, ನಾವು ಆಡಿದ್ದೇ ಆಟ, ಬೇಡ ಸರ್. ನಮ್ಮ ಜನಗಳು ಅಷ್ಟೇ, ಅವ್ರು ಮಾಡೋ ತಪ್ಪು, ಅವ್ರು ಮಾತಾಡೋದು ತಪ್ಪು ಅಂತ ಅವ್ರಿಗೆ ನೋಡ್ಕೊಳ್ಳೋಂಗೆ ಗೊತ್ತಾಗಬೇಕದು. ಅಸೆಂಬ್ಲಿಲಿ RSSದು ಒಂದು ಆ್ಯಂಥಮ್ ಹೇಳಿದ್ರು ಅಂತ ನಮ್ಮ ಉಪಮುಖ್ಯಮಂತ್ರಿಗಳು ಮೀಡಿಯಾ ಮುಂದೆ ಕೂತ್ಕೊಂಡು ಸಾರಿ ಕೇಳಿದ್ದಾರೆ, ಕ್ಷಮೆಯಾಚನೆ ಮಾಡಿದ್ದಾರೆ. ಅದೇ ಇವರು ಹೇಳಿರೋ ಒಂದು ಸೆಂಟೆನ್ಸಲ್ಲಿ ಎಷ್ಟು ಜನ ಹಿಂದೂಗಳಿಗೆ ಅದು ಬೇಜಾರಾಗಿರಲ್ಲ, ನೋವಾಗಿರಲ್ಲ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿನ ಅಂತ ಕೇಳ್ತಾರೆ. ನಾನು ಕೇಳ್ತಾ ಇದ್ದೀನಿ, ಹಿಂದೂಗಳ ಆಸ್ತಿ ಅಲ್ಲ ಅಂದರೆ ಮುಜರಾಯಿ ಇಲಾಖೆ ಯಾಕೆ ತಗೊಂಡಿದ್ದೀರಾ ಸರ್? ನಮ್ಮ ರಾಜ್ಯದಲ್ಲಿರೋ 38,000 ಎಷ್ಟು ಚಿಲ್ಲರೆ ದೇವಸ್ಥಾನನ ಹಿಂದೂಗಳ ಆಸ್ತಿ ಅಲ್ಲ ಅಂದಮೇಲೆ ಮುಜರಾಯಿ ಇಲಾಖೆ ಯಾಕೆ ತಗೊಂಡಿದ್ದೀರಾ? ಅದು ದುಡ್ಡು ಬರುತ್ತೆ ಅಂತನಾ, ಇನ್ಕಮ್ ಇದೆ ಅಂತ? ನಿಮ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ, ಅದೇ ಅದರಿಂದ ಇನ್ಕಮ್ ಇದೆ ಅಂತ ತಗೊಂಡಿದ್ದಾರೆ ಅಷ್ಟೇ ತಾನೇ. ಬಿಟ್ಬಿಡಿ. ಬೇರೆಯವ್ರದ್ದೆಲ್ಲ ಧರ್ಮನ ಹೆಂಗೆ ಬಿಟ್ಟಿದ್ದೀರೋ ಹಂಗೆ ನಮ್ಮ ಧರ್ಮದ ದೇವಸ್ಥಾನ ಬಿಟ್ಬಿಡಿ. ಸರ್ಕಾರಕ್ಕೆ ಯಾಕೆ ನಮ್ಮ ದೇವಸ್ಥಾನ? ಸರ್ಕಾರಕ್ಕೆ ಯಾಕೆ ನಮ್ಮ ದುಡ್ಡು? ಸರ್ಕಾರಕ್ಕೆ ಮುಜರಾಯಿ ಇಲಾಖೆಗೆ ವಹಿಸೋದು ಯಾಕೆ?
ನಾವು ಅರ್ಜಿ ಕೊಟ್ಟು ಅವ್ರ ಜೀರ್ಣೋದ್ಧಾರ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ. ಸರ್ಕಾರ ಅಂಡರಲ್ಲೇ ಇದ್ದರೆ ಡೆವಲಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನೀವೇನು ಡೆವಲಪ್ ಮಾಡ್ತಾಯಿದ್ದೀರಾ? ಬರೋ ದುಡ್ಡು ನಿಮಗೆ ಸಾಲ್ತಾ ಇಲ್ಲ. ಇನ್ನು ನಮ್ಮ ದೇವಸ್ಥಾನ ಹೆಂಗೆ ಡೆವಲಪ್ ಮಾಡ್ತೀರಾ ಸರ್? ಬಿಟ್ಬಿಡಿ, ಮುಜರಾಯಿ ಇಲಾಖೆಯಿಂದ ನಮ್ಮ ದೇವಸ್ಥಾನಗಳನ್ನ ನಾವು ನೋಡ್ಕೊಂತೀವಿ. ನಮ್ಮ ಉಪಮುಖ್ಯಮಂತ್ರಿಗಳು ಅವ್ರು ಮಾತಾಡಿರೋದು ತಪ್ಪು, ಅದಕ್ಕೆ ಅವರು ಕ್ಷಮೆಯಾಚನೆ ಮಾಡಲೇಬೇಕು. ಇಷ್ಟೇ ಗುರು ವಿಡಿಯೋ. ನನಗೆ ಆ ವಿಡಿಯೋ ತುಂಬ ಬೇಜಾರಾಗಿತ್ತು, ತುಂಬ ಬೇಜಾರಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ಸರ್ಕಾರ ಬಂದಾಗಿಂದ ಮೈಸೂರು ಬಗ್ಗೆ ತುಂಬ ಕೇವಲವಾಗಿ ಮಾತಾಡ್ತಾ ಇದ್ದೀರಾ. ಯೋಚನೆ ಮಾಡಿ, ಭಾರತ ಅಂದರೆ ಏನಂತ ಇದ್ರು? ಹಿಂದೂಸ್ಥಾನ ಗೊತ್ತೇನೋ, ಧರ್ಮ ಕಾಯೋ ಹಿಮಾಲಯ. ಈಗ ನೀವೆಲ್ಲಾನು ಹಾಳು ಮಾಡಿ ಕೂರ್ಸಿದ್ದೀರ ರಾಜಕೀಯ ಮಾಡಿಕೊಂಡು. ನನ್ನೂರಲ್ಲಿರೋ ನನ್ನ ದೇವಸ್ಥಾನ, ನಮ್ಮ ಚಾಮುಂಡಿ ಬೆಟ್ಟದ ಬಗ್ಗೆ ಯಾರ್ಯಾರು ಮಾತಾಡಿದ್ರು, ಅದು ಅವ್ರಿಗೆ ಬಾಯಿ ಇದೆ ಅಂತ, ಅಧಿಕಾರ ಇದೆ ಅಂತ ಬಾಯಿಗೆ ಬಂದಾಗ ಮಾತಾಡಿದ್ರೆ ಅದು ತಪ್ಪು. ತಪ್ಪು ಮಾಡಿದ್ದೀರಾ, ತಪ್ಪಾಗಿ ಮಾತಾಡಿದ್ದೀರಾ ಅಂದಮೇಲೆ ನಿಮ್ಮಿಂದ ಕ್ಷಮೆ ಬರಲೇಬೇಕು ಅಂತ ಕೇಳ್ತೀನಿ. ಇಷ್ಟೇ ವಿಡಿಯೋಗೆ. ಧರ್ಮೋ ರಕ್ಷತಿ ರಕ್ಷಿತಃ.